ಶೃಂಗೇರಿ ಜಗದ್ಗುರುಗಳು ಭಾರತೀ ತೀರ್ಥರು ಮತ್ತು ವಿಧುಶೇಖರ ಭಾರತಿಗಳು ಕೇವಲ ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಬದುಕ್ತಾ ಇದ್ದಾನೆ. ನೀರಿನಲ್ಲಿ ಈಜೋದು ಕಲಿತ, ಆಕಾಶದಲ್ಲಿ ಹಾರೋದು ಕಲಿತ. ಆದರೆ ಏನು ಸಮಸ್ಯೆ ಇರೋದು ಅಂದರೆ ಧರ್ಮವಾಗಿ ಬದುಕೋದೊಂದು ಕಷ್ಟ ಆಗೋಗಿದೆ ಅಷ್ಟೇ. ಆ ರೀತಿ ಇದ್ದವನು ಪಾಪ ಬಡತನ ಎಲ್ಲ ಇದ್ದಿದ್ದವನು ಅವನು ಈಗಿನ ಕಾಲದಲ್ಲಿ ಹೇಗೆ ಮಾಡಬೇಕು ಗುರುಳಿ? ಅಶ್ವಮೇಧ ಸಮಶ್ನುತೆ, ಅಶ್ವಮೇಧ ಯಾಗಕ್ಕೆ ಸಮಾನವಾದದ್ದು ಅಂತ ಶೂನ್ಯಲಿಂಗಸ್ಯ ಪೂಜನಂ. ಕೆಲವು ಈಶ್ವರನ ದೇವಸ್ಥಾನಗಳು ಗೊತ್ತು, ಹಳ್ಳಿಗಳಲ್ಲಿದೆ, ಪೂಜೆಗಳೇ ಇಲ್ಲ. ಅಂಥ ಲಿಂಗಕ್ಕೆ ಮಾಡಿದಂತಹ ಶಿವಪೂಜೆ ಅವನಿಗೆ ಒಪ್ಪತ್ತು ಊಟಕ್ಕೂ ಅವನಿಗೆ ಕಷ್ಟವಾಗಿರುತ್ತೆ. ಅಂತರಪಿಶಾಚಿಯಾಗಿ ಹರಿತಾ ಇರುತ್ತೆ. ಮಹಾಪಾಪಿಷ್ಟನಾಗಿದ್ದರೆ ಮಾತ್ರ ಅಂಥ ಗತಿ ಬರೋದು ಅಂತ ಹೇಳ್ತಾನೆ. ಗುರುಗಳೇ, ಇವಾಗ ನೀವು ಹೇಳಿದ್ರೆ ಅದೇ ನೀವು ಅಷ್ಟು ಜನಕ್ಕೆ ಸಂಸ್ಕಾರ ಕೊಟ್ಟಿದ್ದೀರಾ ಅಂತ, ಇನ್ನೂ ಸಾಕಷ್ಟು ಜನ ಸಂಸ್ಕಾರ ಇಲ್ಲದೇ ಹೋಗಿರೋರು ಇದ್ದಾರೆ. ಆ ಕೋವಿಡ್ ಟೈಮಲ್ಲಿ ಇರ್ಬೋದು, ಇನ್ನು ಸಾಕಷ್ಟು ಸಮಯಗಳಲ್ಲಿ ದೇಹಕ್ಕೆ ಸಂಸ್ಕಾರ ಇಲ್ಲದೇ ಆಗುವಂಥ ಒಂದು ಸಂದರ್ಭ ಬರುತ್ತೆ. ಆ ಸಮಯದಲ್ಲಿ ಆ ದೇಹ ಆತ್ಮ ಪ್ರೇತ ಆಗುತ್ತಾ ಇಲ್ಲ ಸಂಸ್ಕಾರ ಸಿಗೋವರೆಗೂ ಆ ಆತ್ಮಕ್ಕೆ ಯಾವ ರೀತಿಯಾದ ಒಂದು ಸ್ಥಿತಿಗತಿ ಇರುತ್ತೆ ಅಂತ ತಿಳಿಸ್ಕೊಡಿ. ನಮ್ಮಲ್ಲಿ ಮೃತರಾದ ಮೇಲೆ ಶರೀರ ಸಂಸ್ಕಾರ ಹೇಳಿದ್ದಾನೆ. ಶರೀರ ಸಂಸ್ಕಾರವನ್ನು ಮಾಡದೇ ಇದ್ದರೆ, ಒಂದು ವೇಳೆ ಸಂಸ್ಕಾರವೇ ಆಗದೇ ಇದ್ದರೆ ಆತನಿಗೆ ಸದ್ಗತಿ ಇಲ್ಲ ಅಂತ. ಖಂಡಿತ ಆತನಿಗೆ ಸದ್ಗತಿ ಇಲ್ಲ. ಮಹಾಪಾಪಿಷ್ಟನಾಗಿದ್ದರೆ ಮಾತ್ರ ಅಂಥ ಗತಿ ಬರೋದು ಅಂತ ಹೇಳ್ತಾನೆ. ಪುಣ್ಯವನ್ನೇ ಮಾಡಿದ್ದರೆ ಯಾವುದೋ ಒಂದು ರೀತಿ ದೇವರೇ ಅದಕ್ಕೆ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿ ಮಾಡೋ ಹಾಗೆ ಮಾಡ್ತಾನೆ. ಒಂದು ವೇಳೆ ಆ ಥರ ಏನಾದರೂ ನೀವು ಹೇಳಿದಾಗೆ ಸಂಸ್ಕಾರವೇ ಆಗದೇ ಇದ್ದರೆ ಅದಕ್ಕೆ ಸೂಕ್ತವಾದ ವ್ಯಕ್ತಿಗಳನ್ನು ನೇಮಿಸಿ ತಾನು ಮಾಡೋಕ್ಕಾಗದೇ ಇದ್ದರೂ ಸಹ ಬೇರೆಯವರ ಮುಖಾಂತರ ಮಾಡಿಸಬಹುದು. ಗರುಡ ಪುರಾಣದಲ್ಲಿ ಬಬ್ರು ವಾಹನ ಅನ್ನೋ ಒಂದು ಕತೆ ಬರುತ್ತೆ. ಆ ಪ್ರೇತಕ್ಕೆ ಸಂಸ್ಕಾರವೇ ಇಲ್ಲದೆ ಅಂತರಪಿಶಾಚಿಯಾಗಿ ಹರಿತಾ ಇರುತ್ತೆ. ಆ ಪ್ರೇತ ಕೇಳ್ಕೊಳ್ಳುತ್ತೆ, ನನಗೆ ಈ ಥರ ಸಂಸ್ಕಾರವೇ ಆಗಿಲ್ಲ, ನಾನು ಇದು ಪೈಶಾಚತ್ವ ನನಗೆ ಬಂದುಬಿಟ್ಟಿದೆ, ಭಾಳ ಬಾಧೆಯನ್ನು ಅನುಭವಿಸ್ತಾ ಇದ್ದೀನಿ, ಅದಕ್ಕೆ ನನಗೆ ಮೋಕ್ಷ ಕರುಣಿಸು ಅಂತ ಕೇಳ್ಕೊಂಡಾಗ ಆ ಬಬ್ರುವಾಹನ ಅನ್ನೋ ರಾಜ ಅದಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿ ಅವರ ವರ್ಣಾಶ್ರಮದ ಧರ್ಮಕ್ಕೆ ತಕ್ಕ ಹಾಗೆ ಸಂಸ್ಕಾರವನ್ನು ಬೇರೆಯವ್ರನ್ನಿಟ್ಟು ಮಾಡಿಸ್ತಾನೆ. ಆವಾಗ ಆ ಪ್ರೇತಕ್ಕೆ ಮೋಕ್ಷ ಸಿಗುತ್ತೆ ಅಂತ ವಿಚಾರವನ್ನು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಆದ ಕಾರಣ ಸಂಸ್ಕಾರವೇ ಆಗಿಲ್ಲ ಅಂತ ನಮಗೆ ಗೋಚರವಾದಾಗ ನಾವು ಸೂಕ್ತ ವ್ಯಕ್ತಿಗಳನ್ನು ನಾವು ಸಂಪರ್ಕಿಸಿ, ನೋಡಪ್ಪ ಈ ಥರ ಆಗಿದೆ ಅಂತ ಹೇಳಿ ಅವರಿಗೆ ಪಾಲಾಶ ವಿಧಿ ಅಂತ ಹೇಳಿದ್ನಲ್ಲ, ಒಂದು ಸಮಿತಿನಲ್ಲಿ 365 ಸಮಿತಿ ಹೇಳಿದ್ದಾನೆ. ಆ ಸಮಿತಿನಲ್ಲಿ ಪ್ರೇತ ಶರೀರವನ್ನು ನಿರ್ಮಾಣ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಎಲ್ಲ ಪ್ರಾಯಶ್ಚಿತ್ತಗಳನ್ನು ಮಾಡಿ ಸೂತಕವನ್ನು ಸಹ ಆ ಥರ ತಗೊಂಡು ಸಪಿಂಡೀಕರಣದವರೆಗೂ ಎಲ್ಲ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ದಾನೆ. ಆ ಥರ ಮಾಡೋದ್ರಿಂದ ಆತನಿಗೆ ಈ ಪ್ರೇತತ್ವದಿಂದ ವಿಮುಕ್ತಿ ಆಗ್ತಾನೆ. ಮಾಡಿದವನಿಗೆ ಅದರಿಂದ ಏನು ಹೇಳ್ತಾನೆ, ಅಶ್ವಮೇಧ ಫಲ ದರಿದ್ರೇನ ಕೃತಂ ದಾನಂ. ದಾನವನ್ನು ಸತ್ಪಾತ್ರರಿಗೆ ದಾನ ಮಾಡಬೇಕು ಅನ್ನೋದು ಸತ್ಯ. ಆದರೆ ದರಿದ್ರರಿರ್ತಾರೆ, ಅವನಿಗೆ ಒಪ್ಪತ್ತು ಊಟಕ್ಕೂ ಅವನಿಗೆ ಕಷ್ಟವಾಗಿರುತ್ತೆ. ಅಂಥ ದರಿದ್ರನಿಗೆ ಕೊಟ್ಟಂತಹ ಅನ್ನದಾನಾದಿಗಳು, ವಸ್ತ್ರದಾನಗಳು, ಅದು ದಾನ ಅಂದರೆ ಸಂಕಲ್ಪ ಅಲ್ಲ, ಸಂಕಲ್ಪರಹಿತವಾಗೇ ಏನೋ ಒಂದಷ್ಟು ಊಟಕ್ಕೆ ವ್ಯವಸ್ಥೆ ಮಾಡೋದು, ಅವ್ನಿಗೆ ಹಾಕ್ಕೊಳ್ಳೋಕೆ ಬಟ್ಟೆ ಕೊಡೋದು. ಶೂನ್ಯಲಿಂಗಸ್ಯ ಪೂಜನಂ. ಕೆಲವು ಈಶ್ವರನ ದೇವಸ್ಥಾನಗಳು ಗೊತ್ತು, ಹಳ್ಳಿಗಳಲ್ಲಿದೆ, ಪೂಜೆಗಳೇ ಇಲ್ಲ, ಅನಾಥವಾಗಿ ಹೋಗಿದೆ ದೇವಸ್ಥಾನಗಳು. ಅರ್ಚಕರು ಇಲ್ಲ, ಪೂಜೆ ಮಾಡೋರು ಇಲ್ಲ. ಸತ್ಯ. ಅಂಥ ಲಿಂಗಕ್ಕೆ ಮಾಡಿದಂತಹ ಶಿವಪೂಜೆ ಅನಾಥ ಪ್ರೇತ ಸಂಸ್ಕಾರ. ಅನಾಥವಾದ ಪ್ರೇತಗಳಿಗೆ ಮಾಡಿದಂತಹ ಸಂಸ್ಕಾರ ಅಶ್ವಮೇಧ ಸಮಶ್ನುತೆ, ಅಶ್ವಮೇಧ ಯಾಗಕ್ಕೆ ಸಮಾನವಾದದ್ದು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಆದ ಕಾರಣ ಅಂಥದ್ದೇನಾದರೂ ನಮಗೆ ಕಂಡು ಬಂದರೆ, ತಿಳಿದ್ರೆ, ನಮಗೆ ಹತ್ತಿರ ಸಂಬಂಧಿಗಳಾಗಿದ್ದರೆ, ಯಾರೋ ಗೊತ್ತಿಲ್ಲದೆ ಇದ್ದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದಕ್ಕೆ ಸಂಬಂಧವಾದಂತಹ ಕರ್ಮಗಳನ್ನು ಮಾಡಿ ಅವರಿಗೆ ಮುಕ್ತಿ ಕೊಡೋದು ನಮ್ಮ ಕರ್ತವ್ಯನ ಆಗಿರುತ್ತೆ. ಹೌದು. ಎಷ್ಟೋ ಜನಕ್ಕೆ ಈ ಥರ ಸಂಸ್ಕಾರ ಎಲ್ಲ ಮಾಡಿಸ್ಬೇಕು ಅಂದರೆ ಅವ್ನು ಬಹಳ ಬಡತನದಿಂದ ಇದ್ದರೆ ಇದರಲ್ಲಿ ಅಂಥವ್ರು ಹೇಗೆ ಮಾಡಿಸ್ಬೇಕು? ಯಾಕಂದರೆ ಇದಕ್ಕೆ ಅಂದರೆ ಸಾಕಷ್ಟು ಖರ್ಚುಗಳೆಲ್ಲ ಇರುತ್ತೆ. ಆ್ಯಕ್ಚುಲಾಗಿ ಅವನ ಹತ್ರ ಏನೂ ಇಲ್ಲ, ಅವನಿಗೆ 2 ಹೊತ್ತು ತಿನ್ನಕ್ಕೂ ಊಟಕ್ಕೆ ಅವ್ನಿಗೆ ಗತಿ ಇರಲ್ಲ ಅಂತಿರೋ ಪಕ್ಷಕ್ಕೆ
ಇದು ಅವನು ಈ ಥರ ಈ ಕಡೆ ಇದು ಮಾಡಿಸ್ಲೇಬೇಕಾದ ಕರ್ಮ ಅದು ಇದಕ್ಕೆ, ಅದರಲ್ಲಿ ಎಲ್ಲ ಮಾತೇ ಇಲ್ಲ. ಅದು ಸದ್ಗತಿ ಸಿಗಲೇಬೇಕು. ತಂದೆ ತಾಯಿಗಳು ಯಾರೋ ಹೋಗಿದ್ರು ಇದು ಮಾಡಿದ್ರು ಅವ್ರು ಅವ್ನು ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಹಿಂದಿನ ಕಾಲದಲ್ಲಿ ಗರುಡಪುರದಲ್ಲಿ ಹೇಳ್ದಂಗೆ ಬೇರೆ ಕಡೆ ಹೇಳ್ದಂಗೆ ರಾಜ ಮಾಡ್ತಾ ಇದ್ದ ಅಂತ ಹೇಳುತ್ತೆ ಆ್ಯಕ್ಚುಲಾಗಿ. ಯಾರು ಮಾಡದೇ ಇದ್ದರೆ ರಾಜ ಮಾಡಬೇಕು ಅಂತ ಹೇಳುತ್ತೆ ಆ್ಯಕ್ಚುಲಾಗಿ. ಈಗಿನ ಕಾಲದಲ್ಲಿ ಅದೆಲ್ಲ ಆ ವ್ಯವಸ್ಥೆಗಳೇ ಇಲ್ಲ ಆ್ಯಕ್ಚುಲಾಗಿ, ಹಾಗೆಲ್ಲ ಅಂತ. ಆ ರೀತಿ ಇದ್ದವನು ಪಾಪ ಬಡತನ ಎಲ್ಲ ಇದ್ದಿದ್ದವನು ಅವನು ಈಗಿನ ಕಾಲದಲ್ಲಿ ಹೇಗೆ ಮಾಡಬೇಕು ಗುರುಳಿ? ಈಗಿನ ಪರಿಸ್ಥಿತಿಯಲ್ಲೇ ಸ್ವಲ್ಪ ಸುಧಾರಿಸಿದೆ ಅಂತ ಹೇಳಬೇಕು. ಈಗ ವೈದಿಕ ಧರ್ಮ ಸಂಸ್ಥೆಗಳು ಹುಟ್ಟುಕೊಂಡಿದೆ. ಈಗ ಬ್ರಾಹ್ಮಣ ಸಂಘಗಳು, ವೈದಿಕ ಧರ್ಮವನ್ನು ಕಾಪಾಡುವಂಥ ಸಂಸ್ಥೆಗಳು, ವೈದಿಕ ಅನುಯಾಯಿಗಳು, ಆಮೇಲೆ ಇಂಥ ಕೆಲಸಕ್ಕೆ ಸಹಾಯ ಮಾಡಬೇಕು ಅಂತ ಮನುಷ್ಯರು ಸಹ ಇದ್ದಾರೆ, ಇವತ್ತಿಗೂ ಇದ್ದಾರೆ. ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅದಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಬೇರೆ ಯಾರೂ ಬೇಡ, ನಮ್ಮ ಹತ್ರನೇ ಯಾರಾದರೂ ಬರಲಿ, ಏನೂ ಇಲ್ಲ ಅಂತ ನಾವು ಅವ್ರಿಗೆ ಮಾಡಿಕೊಡೋಕ್ಕೆ ಇವತ್ತು ಸದಾ ಸಿದ್ಧರಾಗಿದ್ದೀವಿ. ಆದರೆ ಅಂಥ ಪರಿಸ್ಥಿತಿ ಇರೋರು ಕಡಿಮೆ ಇದ್ದಾರೆ. ಈಗ ಸ್ವಲ್ಪ ಈಗೆಲ್ಲ ಈ ಸ್ಟ್ಯಾಂಡರ್ಡ್ ಆಫ್ ಲೈಫು ಇಂಪ್ರೂವ್ ಆಗಿದೆ. ಪೂರ್ವ ಕಾಲಕ್ಕೆ ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ ಅಂತಲೇ ಕತೆ ನೀವು ಓದ್ತೀರ. ಅದಕ್ಕಿಂತ ಇವಾಗ ಎಷ್ಟೋ ಪಾಲು ಸ್ವಲ್ಪ ಸುಧಾರಿಸ್ಕೊಂಡಿದ್ದಾನೆ. ಅದೇ ಮನುಷ್ಯನಿಗೆ ಎಲ್ಲ ಸಾಧನೆಯೂ ಮಾಡಿಬಿಟ್ಟ. ನಾವು ಓದ್ತಾ ಇರ್ತೀವಲ್ಲ, ನೀರಿನಲ್ಲಿ ಈಜೋದು ಕಲಿತ, ಆಕಾಶದಲ್ಲಿ ಹಾರೋದು ಕಲಿತ. ಆದರೆ ಏನು ಸಮಸ್ಯೆ ಇರೋದು ಅಂದರೆ ಧರ್ಮವಾಗಿ ಬದುಕೋದೊಂದು ಕಷ್ಟ ಆಗೋಗಿದೆ ಅಷ್ಟೇ. ತುಂಬ ಸತ್ಯವಾದ ಮಾತು ಹೇಳ್ತಾ ಇಲ್ಲ. ಎಲ್ಲದಕ್ಕೂ ಟೈಮ್ ಎಲ್ಲದಕ್ಕೂ ಅವನಿಗೆ ಸುಲಭವಾದ ಕೆಲಸನೇ. ಅದು ಎಂಥ ಇದಿರಲಿ, ಈಗ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಬರ್ತಾ ಇದೆ, ಎಂತೆಂಥ ಬರ್ತಾ ಇದೆ ಅಂದರೆ ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಆ ಥರದ್ದೆಲ್ಲ ಕಂಡು ಹಿಡಿತಾ ಇದ್ದಾನೆ. ಅಷ್ಟೆಲ್ಲ ಅವನು ವೈಜ್ಞಾನಿಕವಾಗಿ ಮುಂದುವರಿತಾ ಇದ್ದಾನೆ. ಆದರೆ ಧರ್ಮವಾಗಿ ಜೀವನ ಹೇಗೆ ಮಾಡಬೇಕು ಅನ್ನೋದು ಮಾತ್ರ ಆತನಿಗೆ ಕಷ್ಟವಾಗೋಗಿದೆ. ಕೇವಲ ಗೋ ಭವತಿ ಕೇವಲಾದಿ ಅಥವಾ ಉಪನಿಷದಲ್ಲಿ ಒಂದು ವಾಕ್ಯ ಬರುತ್ತೆ. ಅವನು ಕೇವಲ ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಬದುಕ್ತಾ ಇದ್ದಾನೆ. ನಾನು ಸಂಪಾದನೆ ಮಾಡಬೇಕು, ನನ್ನ ಹೆಂಡತಿ ಮಕ್ಕಳು ಸುಖವಾಗಿದ್ದರೆ ಸಾಕು. ಇಡೀ ಸಮಾಜಕ್ಕೆ ಧರ್ಮ ಬುದ್ಧಿಯಿಂದ ಎಲ್ಲರೂ ಚೆನ್ನಾಗಿರಬೇಕು, ನಾನೊಬ್ಬ ಚೆನ್ನಾಗಿದ್ದರೆ ಸಾಲದು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಸುಖವಾಗಿರಬೇಕು ಅನ್ನೋ ಭಾವನೆಯಿಂದ ಮಾಡಿದ್ರೆ ಅದರಿಂದ ಅವನಿಗೆ ಶ್ರೇಯಸ್ಸು. ಆದರೆ ನಮಗೇನಾಗೋಗಿದೆ ಅಂದರೆ ಕೇವಲ ಭವತಿ ಕೇವಲ ಅದೇ, ನನಗೋಸ್ಕರ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ, ಬರೀ ನನ್ನ ಸಂಸಾರಕ್ಕೋಸ್ಕರ ನಾವು ಬದುಕೋರಂಥ ಜೀವನ ನಮ್ಮದು ಸ್ವಾರ್ಥ ಜೀವನ ಆಗೋಗಿದೆ. ಈಗ ಅದರಿಂದ ಹೊರಗೆ ಬರಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಅದನ್ನು ಈಗ ಆ ವಿಷಯವನ್ನು ಇಡೀ ಪ್ರಪಂಚಕ್ಕೆ ಸ್ಪಷ್ಟವಾಗಿ ಅದನ್ನು ಧರ್ಮವನ್ನು ತಿಳಿ ಹೇಳ್ತಾ ಇರೋರು ಅಂದರೆ ನಮ್ಮ ಶೃಂಗೇರಿ ಜಗದ್ಗುರುಗಳು ಭಾರತೀ ತೀರ್ಥರು ಮತ್ತು ವಿಧುಶೇಖರ ಭಾರತಿಗಳು. ಅಷ್ಟು ಸರಳವಾಗಿ, ಅಷ್ಟು ವಿಶದವಾಗಿ, ಎಂಥ ಸಮಸ್ಯೆ ಇದ್ದರೂ ಸಹ ಅವ್ರು ಹೇಳ್ತಾರೆ. ಹಣ ಇದ್ದವನು ದೇವರ ಒಂದು ಅನುಗ್ರಹ ಸಂಪಾದನೆ ಮಾಡೋಕ್ಕಾಗಲ್ವ, ಹಣ ಇಲ್ಲದವರು ದೇವರ ಅನುಗ್ರಹ ಸಂಪಾದನೆ ಮಾಡೋಕ್ಕಾಗಲ್ವ, ಅದು ಎಲ್ಲರೂ ಸಂಪಾದನೆ ಮಾಡ್ಕೊಂಡು ದೇವರ ಅನುಗ್ರಹ ಯಾವ ರೀತಿ ಅನ್ನೋ ಸಣ್ಣ ವಿಚಾರದಿಂದ ಹಿಡಿದು ದೊಡ್ಡ ದೊಡ್ಡ ವಿಚಾರಗಳು ಸಹ ಸರಳವಾಗಿ ಧರ್ಮವನ್ನು ಸಾರ್ತಾ ಇರೋರು ನಮ್ಮ ಇಡೀ ಭರತಖಂಡಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಶಂಕರಾಚಾರ್ಯರಂತಹ ಒಂದು ಮಹಾನುಭಾವರ ಒಂದು ಪ್ರತಿಯೊಂದು ಅವರ ತತ್ವಗಳನ್ನು ಬೇರೆಯವರು ಹೇಳ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಈ ಒಂದು ಮಟ್ಟದಲ್ಲಿ ಬೇರೆಯವ್ರಿಗೆ ಹೇಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಸ್ಥಾನತ್ರಯ, ಭಗವದ್ಗೀತೆ ಬಗ್ಗೆ, ಉಪನಿಷತ್ತು ಬಗ್ಗೆ ಇವೆಲ್ಲ ಯಾರು ಹೇಳ್ತಾ ಇರೋದು? ಒಂದೊಂದು ವಾಕ್ಯಕ್ಕೂ ಒಂದೊಂದು ಪದಕ್ಕೂ ಅರ್ಥ ಹೇಳ್ತಾ ವೇದದಲ್ಲಿ ಹೀಗೆ ಹೇಳಿದೆ, ಧರ್ಮ ಅಂದರೆ ಹೀಗೆ ಇರಬೇಕು, ಹೀಗೆ ಬದುಕು ಸಾರಿಸಬೇಕು ಅಂತ ವಿಷಯವನ್ನು ಪ್ರತಿಯೊಬ್ಬರಿಗೂ ಅವರ ಉಪನ್ಯಾಸಗಳನ್ನು ಕೇಳಿ ಒಂದು ಕಡೆ ಹೇಳಿದಂಥ ವಿಷಯವನ್ನು ಇನ್ನೊಂದು ಕಡೆ ಹೇಳೋದಿಲ್ಲ ಅವರು. ಆ ಥರ ಸಾವಿರಾರು ಉಪನ್ಯಾಸಗಳು ಎಲ್ಲ ಧರ್ಮದ ಬಗ್ಗೆ. ಧರ್ಮವನ್ನು ಜಾಗೃತಗೊಳಿಸಬೇಕು, ಅದು ಜನರ ಮನಸ್ಸನ್ನು ತಟ್ಟಬೇಕು ಅಂಥ ಕೆಲಸವನ್ನು ನಮ್ಮ ಶ್ರೀಮಠ ಮಾಡ್ತಾಯಿದೆ. ಖಂಡಿತ ಆದರೂ ಸದುಪಯೋಗ ನಾವು ಪಡ್ಕೋಬೇಕಾಗಿದೆ ಅಷ್ಟೇ. ಹೌದು.